ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳು ಆಡಿದ್ದೇ ಆಟ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ಶಿರಾ ತಾಲೂಕಿನಲ್ಲಿ ದೊಡ್ಡ ಪಂಚಾಯಿತಿ ಎಂದು ಹೆಸರಾಗಿದ್ದು, ಜನಸಂಖ್ಯೆಯಲ್ಲಿಯೂ ಸಹ ತಾಲೂಕಿನಲ್ಲಿ ದೊಡ್ಡ ಪಂಚಾಯಿತಿಯಾಗಿದೆ. ಬೇಸಿಗೆ ಆರಂಭವಾಗಿದ್ದು ಎಲ್ಲಾ ಕಡೆ ನೀರಿನ ಅಭಾವ ಹೆಚ್ಚಾಗಿದ್ದು 4 ದಿನಗಳಿಗೊಮ್ಮೆ ನೀರು ಬಿಡುವ ಸ್ಥಿತಿ ಎದುರಾಗಿದೆ. ಆದರೆ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ನೀರಿನ ಬಗ್ಗೆ ತೀವ್ರ ಅಸಡ್ಡೆ ತೋರಿದ್ದು, ಮುರಿದು ಬಿದ್ದ ನಲ್ಲಿಗಳನ್ನು ಸರಿಪಡಿಸುವ ಗೋಜಿಗೆ ಹೋಗಿಲ್ಲ. ಹಾಗೂ ಬುಕ್ಕಾಪಟ್ಟಣದ 5ನೇ ಬ್ಲಾಕಿಗೆ ಸೇರಿದ ವಿನಾಯಕನಗರದ ಮಾರುತಿ ಡಾಬಾ ಎದುರು ಇರುವ ಗ್ರಾಮ ಪಂಚಾಯಿತಿಗೆ ಸೇರಿದ ಬೋರ್ವೆಲ್ ನೀರು ಯಥೇಚ್ಛವಾಗಿ ಪ್ರತಿದಿನ ಹರಿದು ಹೋಗುತ್ತಿದ್ದರೂ ಸಹ ಸರಿಪಡಿಸುವ ಗೋಜಿಗೆ ಪಂಚಾಯಿತಿಯ ಮುಂದಾಗಿಲ್ಲ. ಸುಮಾರು 1.5 ತಿಂಗಳಿಂದಲೂ ಸಹ ನೀರು ಹರಿದು ರಾಷ್ಟ್ರೀಯ ಹೆದ್ದಾರಿಗೆ ಬರುತ್ತಿದ್ದರೂ ಸಹ ಇಲ್ಲಿನ ಗ್ರಾಮ ಪಂಚಾಯಿತಿ ಅದನ್ನು ಸರಿಪಡಿಸಲು ದಿವ್ಯ ನಿರ್ಲಕ್ಷ್ಯ ತೋರಿದೆ. 4 ದಿನಗಳಿಗೊಮ್ಮೆ ನೀರು ಬಿಡುತ್ತಿದ್ದು, ಒಂದು ಭಾಗದಲ್ಲಿ ನೀರಿನ ಅಭಾವ ಹೆಚ್ಚಾಗಿದ್ದರೂ ಸಹ ಇನ್ನೊಂದು ಭಾಗದಲ್ಲಿ ನೀರು ಯಥೇಚ್ಛವಾಗಿ ಹರಿದು ಹೋಗುತ್ತಿದ್ದು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಾರ್ಯವೈಖರಿಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಗಿದಿದ್ದು, ಪಂಚಾಯಿತಿಗಳಿಗೆ ಆಡಳಿತ ಅಧಿಕಾರಿ ನೇಮಕವಾಗಿದೆ. ಅಧಿಕಾರಿಗಳಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲವಾಗಿದೆ. ಬೋರ್ವೆಲ್ ಸ್ಟಾರ್ಟ್ ಮಾಡಿದಾಗ ಗುಂಡಿಗಳಲ್ಲಿ ತುಂಬಿಕೊಂಡ ನೀರು ಹೆಚ್ಚಾಗಿ ರಸ್ತೆಗೆ ಹರಿಯುತ್ತದೆ. ಹಾಗೂ ಅದೇ ನೀರು ಬೋರ್ವೆಲ್ ಸ್ಥಗಿತಗೊಳಿಸಿದಾಗ ಹೊಡೆದು ಹೋದ ಪೈಪ್ ಮುಖಾಂತರ ಮತ್ತೆ ಪೈಪುಗಳಿಗೆ ಸೇರುತ್ತಿದ್ದು, ಸಾರ್ವಜನಿಕರು ಕೊಳಚೆ ನೀರನ್ನು ಬಳಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಈ ಬಗ್ಗೆ ಗಮನಹರಿಸಿ ಹೊಡೆದು ಹೋದ ಪೈಪುಗಳನ್ನು ಸರಿಪಡಿಸಿ ವ್ಯರ್ಥವಾಗಿ ನೀರು ಹರಿಯುವುದನ್ನು ನಿಲ್ಲಿಸಿ ಮುರಿದು ಬಿದ್ದಿರುವ ನಲ್ಲಿಗಳನ್ನು ಸರಿಪಡಿಸಬೇಕಾಗಿ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ.